ರಾಮನಗರ ನಗರಸಭೆ ಒಂದು ಜಿಲ್ಲಾ ಕೇಂದ್ರವಾಗಿದ್ದು ನಗರಸಭೆಯ ಆಡಳಿತವನ್ನ ಕೈಗೆತ್ತಿಕೊಂಡ್ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ತಿಕೊಂಡಿದ್ದೇವೆ. ಆದರೂ ರಾಮನಗರ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಸುಮಾರು 1.5 ಲಕ್ಷದಷ್ಟು ಜನಸಂಖ್ಯೆ ಇರೋದ್ರಿಂದ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ನಾವು ಹಂತವಾಗಿ UIDF ನಿಂದ 60% ಅಷ್ಟು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ರಸ್ತೆಗಳನ್ನ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ. 12,31.86 ಲಕ್ಷಗಳ 13 ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ಸಮಿತಿ ಅನುಮೋದನೆ ನೀಡಿ ಈಗಾಗಲೇ ಟೆಂಡರ್ ಕರೆದು ಟೆಂಡರ್ ಓಪನ್ ಆಗಿ ಫೈನಾನ್ಷಿಯಲ್ ಬಿಡ್ ಎಲ್ಲ ಓಪನ್ ಆಗಿ ಈಗ ನಾವು ಚಾಲ್ತಿ ನೀಡೋ ಸ್ಟೇಜಿಗೆ ಬಂದಿದೆ. ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ರಾಮನಗರ ಜಿಲ್ಲೆ ರಾಮನಗರ ನಗರಸಭೆ ವ್ಯಾಪ್ತಿಯಲ್ಲಿ ಉಳಿತಾಯ ಆಗಿರುವ ಸುಮಾರು 1,231.86 ಲಕ್ಷಗಳ ಮೊತ್ತದ ಕೋಷ್ಟಕದಲ್ಲಿ ವಿವರಿಸಿರುವ 13 ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ಕೊಟ್ಟಿದೆ. ಕಾಯಂ ನೇರ ಪಾವತಿ ಪೌರ ಕಾರ್ಮಿಕರು, ಲೋಡರ್ಗಳು, ಡ್ರೈವರ್ಗಳಿಗೆ ಅಂಬೇಡ್ಕರ್ ನಗರದ 3ನೇ ಕ್ರಾಸ್ನಲ್ಲಿ ಸಮುದಾಯ ಭವನ ನಿರ್ಮಾಣವನ್ನ ಸುಮಾರು 60.76 ಲಕ್ಷಗಳಲ್ಲಿ ಮಾಡೋರಿದ್ದೇವೆ. SC/ST ಸಮುದಾಯ ಸಂಬಂಧಿತ ಕಾರ್ಯಕ್ರಮದ ಅಡಿನಲ್ಲಿ ವಾರ್ಡ್ ನಂಬರ್ 3ರಲ್ಲಿ ಶ್ರೀಮತಿ ಪದ್ಮಾವತಮ್ಮ ಮನೆಯಿಂದ ಆದಿತ್ಯ ನರಸಿಂಹವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವ ಹಾಗೂ ವಾರ್ಡ್ ನಂಬರ್ 4 ಮತ್ತು 5ರ ವ್ಯಾಪ್ತಿಗೆ ಬರುವ ಕೈಸಪ್ಪ ಬೀದಿ ಸ್ಲಂರಾಜು ಮನೆ ಹಿಂಭಾಗ ರಸ್ತೆ ಅಭಿವೃದ್ಧಿ, ವಾರ್ಡ್ ನಂಬರ್ 4ರ ವೆಂಕಟರಮಣ ಮನೆಯಿಂದ ಸ್ಮಶಾನದ ಕಾಂಪೌಂಡ್ ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ TSP ಯೋಜನೆಯಲ್ಲಿ ಸುಮಾರು 64.61 ಲಕ್ಷ ಕೆಲಸವನ್ನ ಕೈಗೆತ್ತಿಕೊಂಡಿದ್ದೇವೆ. ಮತ್ತು ಇತರೆ ಬಡ ಜನರ ಕಲ್ಯಾಣಕ್ಕಾಗಿ ಶೇಕಡಾ 7.25 ಯೋಜನೆಯಡಿ ಹಿಂದುಳಿದ ಸಮುದಾಯಗಳ ಕಾಮಗಾರಿ ಅಡಿನಲ್ಲಿ ವಾರ್ಡ್ ನಂಬರ್ 19ರಲ್ಲಿ ಮಹಬೂಬ್ನಗರ ಸರ್ಕಲ್ನಿಂದ ಮಸೀದಿಯವರೆಗೆ ಇರುವ ರಸ್ತೆಗೆ ಡಾಂಬರೀಕರಣ ಮಾಡುವುದು ಸುಮಾರು 19.76 ಲಕ್ಷ, ವಿಶೇಷ ಚೇತನಿಗೆ ಲಿಫ್ಟ್ ಅಲ್ಲಿ ಓಡಿಸುವುದು, ವಿಕಲಚೇತನ ಸ್ನೇಹಿ ಶೌಚಾಲಯ ನಿರ್ಮಾಣ ಹಾಗೂ ವಿಕಲಚೇತನರೇ ನಡೆಸಲು 2ನೇ ಮಹಡಿಯಲ್ಲಿ ಕೆಫ್ಟೇರಿಯಾ ನಿರ್ಮಾಣ ಮಾಡುವ ಕಾಮಗಾರಿಗೆ ಸುಮಾರು 70 ಲಕ್ಷ ಅಪ್ರೂವಲ್ ಆಗಿದೆ. ಕೌನ್ಸಿಲರ್ ತೇಜಸ್ವಿನಿ ಸೂರಿ ಮನೆಯವರಿಗೆ ರಸ್ತೆ ಡಾಂಬರೀಕರಣ ಕಾಮಗಾರಿ, ವಾರ್ಡ್ ನಂಬರ್ 2ರಲ್ಲಿ ಶ್ರೀರಾಮ್ ದೇವರ ಬೆಟ್ಟದ ರಸ್ತೆಗೆ ಅಂದರೆ BM ರಸ್ತೆಯ ಆಂಜನೇಯ ಸ್ವಾಮಿ ಆರ್ಚ್ನಿಂದ ಯತಿರಾಜಮ್ಮರವರ ಮನೆಯವರೆಗೆ ಇರುವ ರಸ್ತೆಗೆ ಡಾಂಬರೀಕರಣ ಮಾಡುವುದು ಮತ್ತು ವಿನಾಯಕ್ ನಗರದ 9ನೇ ಬೀದಿಯ ಪ್ರಭು ಮನೆಯಿಂದ ರಾಮಪ್ಪನವರ ಮನೆಯವರೆಗೆ ಹಾಗೂ ವಿಜಯನಗರದ ಚರ್ಚ್ ರಸ್ತೆಯ ಅಪ್ಪಾಜಿಯವರ ಮನೆ ಬೀದಿ, ನರಸಮ್ಮರವರ ಮನೆ ಬೀದಿ ಮತ್ತು ಸತೀಶ್ ಅವರ ಮನೆಯಿಂದ G ಶಿವಲಿಂಗಯ್ಯರವರ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ರಾಮನಗರ ನಗರಸಭೆ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ಸರ್ಕಲ್ನಿಂದ ಶ್ರೀರಾಮ ಸಿನಿಮಾ ಟ್ಯಾಕೀಸ್ ಮುಖಾಂತರ ಕಾಮನಗುಡಿ ಸರ್ಕಲ್ ವರೆಗೆ ಮತ್ತು ರಾಮದೇವ ದೇವಸ್ಥಾನದಿಂದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಖಾಂತರವಾಗಿ ನಾಣಿ ಮನೆಯವರೆಗೆ ರಸ್ತೆ ಡಾಂಬರೀಕರಣ ಮಾಡುವ ಕಾಮಗಾರಿ. ಇದು ಸುಮಾರು 1,36,80,000ದಲ್ಲಿ ತಗೊಂಡಿದ್ದೀವಿ. ಇದು ನಮ್ಮ ನಗರಸಭೆ ಮುಂದೆ ಇರ್ತಕ್ಕಂಥ ರಸ್ತೆ PWD ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ ಸರ್ಕಲ್ನ ಇದು ರಾಮನಗರದ ಅತ್ಯಂತ ಪ್ರಮುಖ ರಸ್ತೆ ಆಗಿದ್ದು ಈ ರಸ್ತೆಯನ್ನ ನಾವು ಸೌಂದರೀಕರಿಸಬೇಕು ಮತ್ತೆ ಹೆಚ್ಚು ರಾಮನಗರವನ್ನ ಸುಂದರ ನಗರವನ್ನಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ನಾವೇನು ಹೊರಟಿದ್ದೇವೋ ಅದಕ್ಕೆ ಪೂರಕವಾಗಿ ಇವತ್ತು ಸುಮಾರು 2,20,00,000ದಲ್ಲಿ ನಾವು ಫುಟ್ಪಾತ್ನ ಸ್ವಲ್ಪ ಒಳ್ಳೆಯ ಗುಣಮಟ್ಟದಲ್ಲಿ ಫುಟ್ಪಾತ್ ಮಾಡ್ತಕ್ಕಂಥದ್ದು ಮತ್ತು ಕ್ಲಾಕ್ ಟವರ್ ಕೂಡ ನಾವು ಈ ಒಂದು ರೋಡ್ನಲ್ಲಿ ಕೈಗೆತ್ತಿಕೊಂತಾ ಇದ್ದೀವಿ. ಹಾಗೂ 17ನೇ ತಾರೀಕು ಬುಧವಾರ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ಇಲ್ಲಿ ಎಲ್ಲರೂ ಕೂಡ ನಮ್ಮ ನಗರಸಭಾ ಸದಸ್ಯರ ಒಟ್ಟಿಗೆ ಎಲ್ಲ ಸೇರಿ ನಾವು ಈ ಕೆಲಸವನ್ನ ಪ್ರಾರಂಭ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಎಲ್ಲ ಕಡೆನೂ ಕೂಡ ಹಂತ ಹಂತವಾಗಿ, ಯಾಕಂದ್ರೆ ಕೆಲವು ಕಡೆ ಈಗ ಏನಾಯ್ತು UIDF ಮತ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳುವಾಗ ಎಲ್ಲ ಕಡೆ ಸ್ಟಾರ್ಟ್ ಮಾಡ್ಬಿಟ್ಟು ಕೆಲವು ಕಡೆ ಬಹಳ ನಿಧಾನ ಆಗೋಯ್ತು. ಅದಕ್ಕೆ ವಾರ್ಡ್ ವೈಸ್ 2-3 ವಾರ್ಡ್ 4 ವಾರ್ಡ್ ಒಂದೊಂದು ಹಂತ ಹಂತವಾಗಿ ಒಂದ್ಸಾರಿ ಮುಗಿದ್ಮೇಲೆ ಬಹಳ ಫಾಸ್ಟ್ ಆಗಿ ಮುಗಿಸ್ಬೇಕಂತ ಸೂಚನೆ ಕೊಟ್ಟಿದ್ದೇವೆ. ನಮ್ಮವರೇ ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಮತ್ತೆ ಅವರು ಕೂಡ ಈ ರಾಮನಗರದ ಅಭಿವೃದ್ಧಿ ಬಗ್ಗೆ ಬಹಳ ಬದ್ಧತೆ ಹೊಂದಿದ್ದವರಾಗಿದ್ದು ಅವರು ಅನೇಕ ಸಾರಿ ನಾನು ಅನೇಕ ವಿಷಯಗಳ ಬಗ್ಗೆ UGD ಬಗ್ಗೆ ಇನ್ನ ಹಲವಾರು ವಿಚಾರಗಳ ಬಗ್ಗೆ ಅವ್ರ ಗಮನ ಸೆಳೆದಾಗ ಅವರು ನಮ್ಗೆ ಅವಕಾಶ ಸಿಕ್ಕಿದಾಗ, ಯಾಕಂದ್ರೆ UGD ಒಂದಕ್ಕೆ 250-300 ಕೋಟಿ ನಾವು ಪ್ರಸ್ತಾವನೆ ಕಳಿಸಿದ್ವಿ. UGD ಪರಿಪೂರ್ಣ ಆಗದೆ ನಾವು
ನಗರ ಅಂತ ನಾವು ಹೇಳ್ಸ್ಕೊಳಕ್ ಆಗೋದಿಲ್ಲ. ಈಗ ನಾವೆಲ್ಲರೂ ಕೂಡ ಸೇರಿ ಅವ್ರಿಗೂ ಕೂಡ ಈ ವಿಚಾರವನ್ನ ಅವರ ಅನೇಕ ಸಾರಿ ಅವರು ಮೊನ್ನೆ ರಾಮನಗರ ಕ್ಷೇತ್ರಕ್ಕೆ ನಾನೇ ಶಾಸಕ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ಬಹಳ ಹೆಚ್ಚಿನ ನಿರೀಕ್ಷೆ ಇದೆ ರಾಮನಗರದ ಜನರಿಗೆ. ಅದರಲ್ಲೂ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ನಾವು ಜಿಲ್ಲಾ ಕೇಂದ್ರದಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ರಾಮನಗರದಲ್ಲಿ ನಾವು CC ರೋಡ್ಗಳ ನಿರ್ಮಾಣ ಇರ್ಬೋದು, ಅಥವಾ ಕ್ಲೀನಿಂಗ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿ ನಗರವನ್ನ ಸೌಂದರ್ಯೀಕರಣಗೊಳಿಸುವ ನಿಟ್ಟಿನಲ್ಲಿ ರಾಮನಗರ ನಗರಸಭೆ ಎಲ್ಲ ನಮ್ಮ ಸರ್ವ ಸದಸ್ಯರ ಸಹಕಾರದೊಂದಿಗೆ, ಎಲ್ಲ ಕೌನ್ಸಿಲರ್ಗಳ ಸಹಕಾರದೊಂದಿಗೆ ನಾವು ಒಳ್ಳೆ ಪರಿಣಾಮಕಾರಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲ ಇನ್ನೂ ಹೆಚ್ಚಿನ ನಿರೀಕ್ಷೆಯೊಂದಿಗೆ ರಾಮನಗರದ ಸಮಗ್ರ ಬದಲಾವಣೆ, ಅಭಿವೃದ್ಧಿ ಪಥದತ್ತ ರಾಮನಗರ ಒಂದು ಇಡೀ ರಾಜ್ಯದಲ್ಲೇ ಮಾದರಿ ನಗರವಾಗಲಿ, ಮುನ್ಸಿಪಾಲಿಟಿ ಆಗಲಿ ಅನ್ನೋ ಒಂದು ನಿರೀಕ್ಷೆಯೊಂದಿಗೆ, ಆಸೆಯೊಂದಿಗೆ, ಭರವಸೆಯೊಂದಿಗೆ, ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನಮ್ಮೆಲ್ಲ ಆಸೆಗಳನ್ನು ಈಡೇರಿಸ್ತಾರೆ ಅನ್ನುವ ಒಂದು ಅಚಲವಾದ ನಂಬಿಕೆಯಿಂದ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.